ಗುರುಭ್ಯೋ ನಮಃ. ಬಂಡೆ ಮಹಾಕಾಳಿ ತಾಯಿ ಆಶೀರ್ವಾದ ನಮ್ಮೆಲ್ಲರಿಗೂ ಇರಲಿ ಅಂತ ಬೇಡ್ಕೋತಾ ಎಲ್ರಿಗೂ ನಮಸ್ಕಾರ. ಏಯ್ ಅಂದ್ರೆ ಈ ಸ್ವರ ನಾ ಯಾವಾಗಲೂ ಹೇಳ್ತಾ ಇರ್ತೀನಿ, ಅಪ್ಪ ಕೊಟ್ಟಿದ್ದು. ನನ್ನ ಅದೃಷ್ಟ ಏನು ಅಂದರೆ ಅಪ್ಪ ಅಮ್ಮನಿಂದ ಶುರುವಾಗಿ 1975 ನನ್ನ ಫಸ್ಟ್ ಫಿಲ್ಮ್ ರಿಲೀಸ್ ಆಯಿತು ತೆಲುಗಲ್ಲಿ, దేవుడు చేసిన పెళ్లి ಅಂತ. ಸೊ ಬಾಲನಟನಾಗಿ ಕೆಲಸ ಮಾಡಿದೆ. ಸೊ ಈ 2025ಗೆ 50 ಇಯರ್ಸ್ ಆಯಿತು. ಸೊ ಈ ದೀಪಾವಳಿ ನನಗೆ ಸೌತ್ ಇಂಡಿಯಾದ ಮಾಕ, ತಮಿಳಲ್ಲಿ ಡೀಸೆಲ್ ಅಂತ ಮೊನ್ನೆ ರಿಲೀಸ್ ಆಯಿತು, ತೆಲುಗಲ್ಲಿ ಕೆ ರ್ಯಾಂಪ್ ಅಂತ ಒಂದು ರಿಲೀಸ್ ಆಯಿತು. ಇವತ್ತು ಕನ್ನಡದಲ್ಲಿ ದಿಲ್ಮಾರ್ ಅಂತ ರಿಲೀಸ್ ಆಗ್ತಾ ಇದೆ. ದಿಲ್ಮಾರಲ್ಲಿ ನನ್ನ ಸ್ಟೈಲ್ ಡೈಲಾಗ್ಸ್ ತುಂಬ ಇದೆ. ಸೊ ದೀಪೋ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಅದೃಷ್ಟ ಅದು. ಸೊ ಇವತ್ತು ಅಮ್ಮ ಅಪ್ಪ ಇದ್ದಿದ್ರೆ ಅವ್ರ ಕನಸಿದೆ, ಅಂದರೆ ಅಪ್ಪ ಹೀರೋ ಆಗಬೇಕು ಅಂತ ಬಂದರು, ಅಮ್ಮ ಹೀರೋಯಿನ್ ಆಗಬೇಕು ಅಂತ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆನೂ ಅಮ್ಮ ಆ್ಯಕ್ಟ್ ಮಾಡಿದ್ರು. ಅಪ್ಪ ರಾಜ್ಕುಮಾರ್ ಅವರಿಗೆ ತೆಲುಗಲ್ಲಿ ವಾಯ್ಸ್ ಕೊಡ್ತಾ ಇದ್ರು ಎಲ್ಲ ಫಿಲ್ಮ್ಸ್ಗೆ. ಸೊ ಆ ಅನುಬಂಧ ಇತ್ತು. ಅದು ಇವತ್ತು ಭಗವಂತ ನೋಡಿ ಅದೇ ಚೆನ್ನಾಗಿ ಹೇಳ್ತಾ ಇದ್ದೆ. ಶಿವನ ಗೀತಾ ಅವರು ಬಂದು ಇವತ್ತು ಈ 50 ಇಯರ್ಸ್ ಫಿಲ್ಮ್ ಸ್ಟೇಷನ್ ಅವರ ಕೈಯಿಂದ ನಿಜವಾಗ್ಲೂ ನನ್ನ ಅದೃಷ್ಟ ಅಂತ ನಾನು ಅನ್ಕೋತಾ ಇದ್ದೇನೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸುದೀಪ್ ಅವರು, ಆ ಫಿಲ್ಮು ನಾನೇ ಮಾಡಬೇಕಾಗಿತ್ತು, ಇದು ಕೆಂಪೇಗೌಡ. ಸೊ ನಾನೇ ಅಂದೆ, ನಾನೇ ಪೊಲೀಸು, ನನಗೇ ಬಂದು ನೀವು ಪೊಲೀಸ್ ಅಂದರೆ ಏನು ಅಂತ ಹೇಳಿಬಿಟ್ರೆ ಚೆನ್ನಾಗಿರಲಿಲ್ಲ ಸುದೀಪ್, ನಾನು ಬಿಟ್ಬಿಡಿ ಅಂದೆ. ಅದು ನಮ್ಮ ಅದೃಷ್ಟ ಏನು ಅಂದರೆ ರವಿಶಂಕರ್ ಮಾಡ್ದ, ಅವನು ಬ್ಯುಸಿ ಆದ. ಆ್ಯಂಡ್ ಅಗೇನ್ ರಾಕ್ಲೈನ್ ವೆಂಕಟೇಶ್ ಅವರು, ನಾವು ಪೊಲೀಸ್ ಸ್ಟೋರಿ ಮಾಡುವಾಗ ಅಯ್ಯಪ್ಪ ಅವ್ರ ಕಥೆ ಹೇಳಿದ್ರು, ಅದೇ ಆಯುಧ. ಸೊ ಅವನು ಡೈರೆಕ್ಟರ್ ಆದ. ಈಗ KGFನಿಂದ ಅವನು ಬ್ಯುಸಿ ಆಗಿದ್ದಾನೆ. ಸೊ ಅಮ್ಮ ಏನು ಅಂದರೆ, ಬಾಬು ನಮ್ಮ ಕೆಲಸ ನಾವು ಮಾಡಬೇಕು, ಬಿಕಾಸ್ ಈ 50 ಇಯರ್ಸಲ್ಲಿ ಎಷ್ಟೋ ನೋಡಿದ್ವಿ. ಬಟ್ ಇವತ್ತೂ ಬೆಳಗ್ಗೆ ಆ ಕ್ಯಾರೆಕ್ಟರ್ ಆಗಿ ನಾವು ಮೇಕಪ್ಪಲ್ಲಿ ಕೂತೋವಾಗ ಕುಂಕುಮ ಇಟ್ಕೊಂಡು ಗುರುಭ್ಯೋ ನಮಃ ಅಂದ್ಕೊಂಡು ತಾಯಿ ತಂದೆಗೆ ನಮಸ್ಕಾರ ಮಾಡಿ ನಾವು ಶುರು ಮಾಡ್ತೀವಿ. ಸೊ ಎವ್ರಿ ಡೇ ಈಸ್ ಅ ನ್ಯೂ ಡೇ ಫಾರ್ ಅಸ್. ಸೊ ತಿರ್ಗಾ ಇವತ್ತೂ ಇದೆಂಥ ಎಕ್ಸೈಟ್ಮೆಂಟ್ ಅಂದರೆ, ನಾ ಲಾಸ್ಟ್ ವೀಕು ಶಿವನವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೆ, ಪವನ್ ಒಡಿಯಾರ್ ಅವ್ರ ಫಿಲ್ಮು, KVN ಅವ್ರ ಫಿಲ್ಮು ಬೇಲ್ ಅಂತ. ಶಿವಣ್ಣ, ನಾನು ಆ್ಯಂಡ್ ಜಯರಾಮ್ ಅವರು ಮಾಡೋವಾಗ ನನಗೆ ಸಡನ್ನಾಗಿ ಹೇಳಿದ್ರು ಪವನ್ ಒಡಿಯಾರ್ ಅವರು, ಶ್ರೀಕಾಂತ್ ಅವ್ರು ಬರ್ತಾರೆ, ಒಂದು ಸರ್ಪ್ರೈಸ್ ಇದೆ ನಿಮಗೆ ಅಂತ. ಏನಪ್ಪ ಅಂದೆ. ಇಲ್ಲೆಲ್ಲ ಅವ್ರು ಬರ್ತಾರೆ, ಅವ್ರ ಬಂದು ಮಾತಾಡ್ತಾರೆ ಅಂತ. ಸೊ ಶ್ರೀಕಾಂತ್ ಅವ್ರು ಬಂದರು, ಹೇಳಿದ್ರು, ನನಗೂ ಎಕ್ಸೈಟ್ಮೆಂಟ್ ಇತ್ತು. ಬಟ್ ಅಟ್ ದ ಸೇಮ್ ಟೈಮ್ ನಿಮ್ಮ ಥರನೇ, ಏನಪ್ಪ ಇದು ಅಲ್ಕಾ ಡಾನ್ ಅಂತ ಇದ್ದಾರೆ, ಸಾಯಿ ಕುಮಾರ್ ಫ್ಯಾನ್ ಅಂತ ಇದ್ದಾರೆ ಸರ್, ಒಂದು ಸಲ ಕತೆ ಕೇಳಿಬಿಡ್ತೀನಿ ಸರ್, ಕತೆ ಕೇಳಿಬಿಟ್ಟು ನಾನು ನಿಮಗೆ ಹೇಳ್ತೀನಿ ಸರ್, ಈ ಟೈಟಲು ಬಗ್ಗೆನೂ ಕ್ಯಾರೆಕ್ಟ್ರ್ ಬಗ್ಗೆನೂ ಅಂದೆ. ಓಕೆ ಸರ್ ಛಲ ಅಂತ ಡೈರೆಕ್ಟ್ರು ಅವ್ರ ಮೆಸೇಜ್ ನೋಡಿದೆ, ನನಗೊಂದು ಮೆಸೇಜ್ ಇಟ್ಟರು, 4th ಲಯನ್ ಅಂತ ಶುರು ಮಾಡಿ, ಅಲ್ಲೇ ಗೊತ್ತಾಗ್ಬಿಟ್ಟಿದೆ ಅವರು ಒಳ್ಳೆ ಫ್ಯಾನು ಅಂತ. ಸೊ ಅಲ್ಲಿಂದ ಅವರು ಕತೆ ಹೇಳಿದ್ರು. ಬಟ್ ನನಗೂ ಫುಲ್ ಡೀಟೇಲಾಗಿ ಹೇಳಲಿಲ್ಲಪ್ಪ, ನಾನು ವೇಟ್ ಮಾಡ್ತಾ ಇದ್ದೀನಿ. ಬಟ್ ಓವರಾಲ್ ಆಗಿ ತುಂಬ ಚೆನ್ನಾಗಿದೆ, ಪಾಯಿಂಟ್ ಚೆನ್ನಾಗಿದೆ, ಹೀರೋ ಕ್ಯಾರೆಕ್ಟರೈಸೇಷನ್ ಆಗಲಿ. ಸೊ ಪ್ರಮೋದ್ ಅಂದ ತಕ್ಷಣ ಐ ಸ್ಟಾರ್ಟೆಡ್ ಸೀಯಿಂಗ್ ಯುವರ್ ಯೂಟ್ಯೂಬ್ ಎಲ್ಲ ನೋಡ್ತಾ ಇದ್ದೆ. ಸೊ ಪ್ರಮೋದ್ ಅವ್ರು ಮಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ನನ್ನ ಅದೃಷ್ಟ ಏನು ಅಂದರೆ, ಇಲ್ಲೇ ಜಯ ಕೃಷ್ಣ ಅವ್ರು ಇದ್ದಾರೆ. ಭಯ್ಯ ಪ್ಲೀಸ್ ಕಮ್, ಒಂದ್ಸಲ ಬನ್ನಿ ಪೊಲೀಸ್ ಸ್ಟೋರಿಗೆ, ನೀವೆಲ್ಲ ಕಾರಣ ಅಪ್ಪ, ಬನ್ನಿ ಸರ್, ದಯವಿಟ್ಟು ಬರಬೇಕು ಪ್ಲೀಸ್. P for politeness, O for obedience, L for loyalty, I for integrity, C for courage, E for efficiency. That is police. 100 ತಪ್ಪು ಮಾಡೋ ತನಕ ಸಹಿಸ್ಕೊಳ್ಳಕ್ಕೆ ನಾನು ಶ್ರೀಕೃಷ್ಣ ಅಲ್ಲ, ಅಗ್ನಿ. ಐ ಆಮ್ ಅ ಬ್ಯಾಡ್ ಪೊಲೀಸ್ ಆಫೀಸರ್. ಕೊತ್ವಾಲ್, ಲಕ್ಷ ಕೊಡಕ್ಕೆ ನೀನೇನು ದಾನವೀರ ಶೂರ ಕರ್ಣನ, ಚಿಕ್ಕ ವಯಸ್ಸಿನಿಂದ ಬೆಳೆಸಿದ್ದ ತಂದೆನ, ಹೆಣ್ಕೊಟ್ಟ ಮಾವನ, ಇಲ್ಲ ತಿಂಗಳು ಸ್ಯಾಲರಿ ಕೊಡು ಸ್ಟೇಟ್ ಗೌರ್ಮೆಂಟಾ ಸೆಂಟ್ರಲ್ ಗೌರ್ಮೆಂಟಾ?
ನಾನು ಹಾಕಿರೋದು ಲಂಚದಾಸಗೆ ಪಕ್ಷ ಬದಲಾಯಿಸು ಕಾನೂನು ಅಲ್ಲ, ಮಂಚದಾಸಗೆ ಆಶೀರ್ವಾದ ಮಾಡೋ ಕಾನೂನು ಅಲ್ಲ. ಲಂಚ ಮಂಚ ಅನ್ನೋ ಲುಚ್ಚಾಗಳಿಗೆ ಇಂಚಿಂಚಲ್ಲೂ ಹೊಡೆಯೋ ಖಾಕಿ ಕದರ್ ಖಾಕಿ. ಯು ಮೇಡ್ ಆರ್ ಡೇ ಸರ್. 50 ವರ್ಷದಕ್ಕೆ ಡಬಲ್ ಖುಷಿ ಆಯ್ತು ನಮ್ಗೆ. ಸದ್ಯ ನಮ್ಮ ಪಿಕ್ಚರ್ ಅಲ್ಲಿ ಇಮಿಟೇಟ್ ಮಾಡೋ ಅವಕಾಶ ಕೊಡಿಲ್ಲ, ಬಸವ ಆಗ್ಬಿಟ್ಟೆ ನಾನು. ಸಾಧ್ಯನೇ ಇದು ಮಾಡಕ್ಕೆ. ಸೊ ನಿಜವಾಗ್ಲೂ ಈಗ ಬೆಳಗ್ಗೆ ಬಂದೆ, ಕಾರಿಂದ ಆಚೆ ಬಂದೆ, ನಮ್ಮ ಹರೀಶ್ ಅವರು ಬಂದರು. ಯಾರೋ ಒಬ್ಬ ಮೀಟ್ ಮಾಡಿದ ತಕ್ಷಣ ಆ ಹುಡುಗ, ಸರ್ ಒಂದು ಪೊಲೀಸ್ ಸ್ಟೋರಿ ಡೈಲಾಗ್ ಸರ್, ಒಂದು ಸರ್ ಸರ್ ಅಂತ ವಿಡಿಯೋ ಇಟ್ಕೊಂಡು ಕೇಳ್ತಾ ಇದ್ದಾನೆ. ಇಲ್ಲಪ್ಪ ನಾನು ಪೂಜೆಗೆ ಬಂದಿದ್ದೀನಿ ಅಂತ. ಅದು ನನ್ನ ಅದೃಷ್ಟ. ಕುಂಕುಮ ಭಾಗ್ಯ ನನ್ನ ಮೊದಲನೇ ಫಿಲ್ಮು 93 ಸೊ ಧನರಾಜ್ ಅವರು, ಗೋವಿಂದ್ ಸುಬ್ಬಾರಾವ್ ಅವರು ಡೈರೆಕ್ಟ್ರು, ಲಕ್ಷ್ಮಿ ಅವರು, ಶ್ರೀನಾಥ್ ಅವರು, ಅಶ್ವಥ್ ಅವರು, ಬಾಲಣ್ಣ ಅವರು. ನನ್ನ ಅದೃಷ್ಟ ಫಸ್ಟ್ ಫಿಲ್ಮೇ ಅಂತ ಒಂದು ಒಳ್ಳೆ ಕಲಾವಿದರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಅದಾದಮೇಲೆ ರಾಮು ಅವರು, ಥ್ರಿಲ್ಲರ್ ಮಂಜು ಪರಿಚಯ, ಓಂ ಪ್ರಕಾಶ್ ಅವರು ನಿರ್ದೇಶನ, ಲಾಕಪ್ ಡೆತ್. ದ ಫಸ್ಟ್ ಡೈಲಾಗೆ ಯು ಕಾಂಟ್ ಚೀಟ್ ಕರ್ನಾಟಕ ಪೊಲೀಸ್. ಸಂತೋಷ್ ಥಿಯೇಟ್ರಲ್ಲಿ ನೋಡ್ತಾ ಇದ್ದೆ ಅವತ್ತು. ಎಂಥ ಕ್ಲಾಪ್ಸ್ ಅಂದರೆ ಥಿಯೇಟ್ರಲ್ಲಿ. ಸೊ ಅಲ್ಲಿಂದ ಶುರುವಾಗಿ ಏನೋ ಗೊತ್ತಿಲ್ಲ, ಈಗ ನಾನು ಈ 50 ಇಯರ್ಸ್ಗೆ ಒಂದು ಸಲ ಲೆಕ್ಕ ಹಾಕುವಾಗ 96 ಪೊಲೀಸ್ ಸ್ಟೋರಿ, 2002ಗೆ ಓನ್ಲಿ ಕನ್ನಡ ಐ ಡಿಡ್ 54 ಫಿಲ್ಮ್ಸ್ ಆಸ್ ಎ ಹೀರೋ. 54 ಫಿಲ್ಮ್ ಅಂದರೆ ವರ್ಷಕ್ಕೆ ಒಂದು 7-8 ಫಿಲ್ಮ್ಸ್ ಆವ್ರೇಜ್. ಏನು ಇವ್ರ ಸ್ಪೀಡು, ಎಲ್ಲರೂ ನನ್ನ ಜೊತೆ ಕೆಲಸ ಆವಾಗ ಎಲ್ಲರೂ ಎಂಥ ಸ್ಪೀಡ್ ಅಂದರೆ 25 ಡೇಸ್, ಪೊಲೀಸ್ ಸ್ಟೋರಿ ಐ ಥಿಂಕ್ 27 ಡೇಸ್ ಫುಲ್ ಫಿಲ್ಮ್, ಡೇ ಆ್ಯಂಡ್ ನೈಟು, ಡೈಲಾಗು. ಸೊ ಆ ಡೈಲಾಗಿನಿಂದ ತುಂಬ ಫ್ಯಾನ್ಸು. ಪೊಲೀಸ್ ಸ್ಟೋರಿಲಿ ಎಷ್ಟು ಕಟ್ಸಪ್ಪ, ಭಯ ಪಡ್ತಾ ಇದ್ದಾರೆ. ಸೊ ತುಂಬ ಕಟ್ಸಿತ್ತು. ಬಟ್ ಆ್ಯಕ್ಚುಲಿ ಫ್ರಾಂಕ್ಲಿ ಟೆಲಿಂಗ್, ಈವನ್ ಸಮ್ ಪೊಲೀಸ್ ಆಫೀಸರ್ಸ್ ಹೂಮ್ ಐ ಮೆಟ್ ಆಲ್ ಓವರ್ ದ ಇಂಡಿಯಾ, ಅವ್ರು ಹೇಳ್ತಾ ಇದ್ರು ಈ ಭಾಷೆ ನಾವು ಯೂಸ್ ಮಾಡ್ತೀವಿ, ಬಟ್ ಅಟ್ ದ ಸೇಮ್ ಟೈಮ್ ಸೆನ್ಸಾರು ನಿಮ್ಮ ಅದೃಷ್ಟ ಕೊಟ್ಟಿದ್ದಾರೆ ಅಂತ. ಆವಾಗ ಆಮೇಲೆ ಏನೋ ಅದು ಪ್ರಾಬ್ಲಮ್ ಆಗಿ ಅದು ಸ್ವಲ್ಪ ಟೆನ್ಷನ್ ಆಯಿತು ನಮ್ಮೆಲ್ರಿಗೂ. ಬಟ್ ಸ್ಟಿಲ್ ಅಲ್ಲಿಂದ ಇವತ್ತು ತನಕ, ಇವತ್ತು ಈಗ ಈ ಫಿಲ್ಮ್ ನೋಡಿದ್ರೆ ನಿನ್ನೆ ಒಂದು ಡೈಲಾಗ್ ರಿಲೀಸ್ ಮಾಡಿದೆ ದಿಲ್ಮಾದು, ಅದಕ್ಕೆ ಒಂದು ಒಳ್ಳೆಯ ರೆಸ್ಪಾನ್ಸ್ ಇದೆ. ಸೊ ನನ್ನ ಡೈಲಾಗ್ಸು ನನ್ನ ಅದೃಷ್ಟ, ಜನ ಅದು ರಿಸೀವ್ ಮಾಡಿಕೊಂಡು. ನಾನು ಚೆನ್ನಾಗಿ ಗೊತ್ತು, ರಾಜ್ಕುಮಾರ್ ಅವರ ಕಾಲ ಹತ್ರ ಕೂತ್ಕೊಂಡು ಬಬ್ರುವಾಹನ ಡೈಲಾಗ್ ಹೇಳುವಾಗ ಅವರು ಹೇಳಿದ್ರು ಸೊಗಸಾಗಿದೆ ನಿಮ್ಮ ಮಾಡ್ಯುಲೇಷನ್. ಅವಾಗ ನೋಡ್ತಾ ಇರ್ತೀನಿ, ಅಲ್ಲಲ್ಲಿ ಸ್ವಲ್ಪ ತೆಲುಗು ಟಚ್ ಇರುತ್ತೆ, ಬಟ್ ಆದ್ರೂ ಕೇಳೋಕೆ ಇಷ್ಟ ಇರುತ್ತೆ ಬಿಕಾಸ್ ಆಫ್ ಯುವರ್ ಮಾಡ್ಯುಲೇಷನ್ ಆ್ಯಂಡ್ ಡೈಲಾಗ್, ಆ ಪಂಚಸ್ ಎಲ್ಲ ಅಂಥವರು ನನ್ನನ್ನು ಆಶೀರ್ವಾದ ಮಾಡಿದರು. ಸೊ ನನ್ನ ಅದೃಷ್ಟ ಇವತ್ತು ಈ 50ನೇ ವರ್ಷ ಅವ್ರ ಕತೆ ಕೇಳಿದ ತಕ್ಷಣ ಓಕೆ ಸಾಯಿ ಕುಮಾರ್ ಫ್ಯಾನ್ ಅಂತ, ಬಿಕಾಸ್ ತುಂಬ ಜನ ಫ್ಯಾನ್ಸ್ ಅಂತ ಕರೆಯೋಕ್ಕಿಂತ ಅವರೆಲ್ಲ ನನಗೆ ಲೈಫ್ ಕೊಟ್ಟಿದ್ದಾರೆ. ಸೊ ಅವರಿಂದ ನಾವು ಅಂಥ ಒಂದು ಸಾಯಿ ಕುಮಾರ್ ಫ್ಯಾನ್ ಅಂತ ಒಂದು ಫಿಲ್ಮ್ ಮಾಡ್ತಾ ಇರೋದು ತುಂಬ ಸಂತೋಷ ಆಗ್ತಾ ಇದೆ. ಆ್ಯಂಡ್ ವಂಡರ್ಫುಲ್ ಟೀಮ್. ಅದಕ್ಕೆ ಸುರೇಶ್ ಅವರು ನನಗೆ ಈಸ್ ವೆರಿ ಕ್ಲೋಸ್ ಟು ಮೀ. ಸುರೇಶ್ ಅವರು ವೆರಿ ಕ್ಲೋಸ್ ಟು ಮೀ. ಐ ಆಮ್ ಸೋ ಹ್ಯಾಪಿ ದಟ್ ಐ ಮೆಟ್ ಯು. ಥ್ಯಾಂಕ್ ಯು. ಪ್ಲೀಸ್ ಕಮ್ ಮೈ ರಿಗಾರ್ಡ್ಸ್. ಅವರು ನಮ್ಮ ನಮಸ್ಕಾರಗಳು ಹೇಳಿ. ಆ್ಯಂಡ್ ದುನಿಯಾ ಕೂಚೋ ವಿಜಯ್, ನಾನು ಕೈವಾರ ತಾತಯ್ಯ ಮಾಡೋವಾಗೇ ಹೇಳಿದೆ, ಆ್ಯಕ್ಚುಲಿ ನನ್ನ ಅದೃಷ್ಟ ನಾನು ಆ ಕ್ಯಾರೆಕ್ಟ್ರನ್ನು ಮಾಡೋವಾಗ ಯಾರಪ್ಪ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಪಲ್ಲಕ್ಕಿ ಕೇಳಿದ್ರು. ಸರ್ ವೆರಿ ಗುಡ್ ಸ್ಟೇಜ್ ಆ್ಯಕ್ಟರ್ ಸರ್, ಈಸ್ ಫ್ರಮ್ ಸ್ಟೇಜು ರಂಗಸ್ಥಳದಿಂದ ಬಂದಿದ್ದಾರೆ ಅಂತ. ಎಂಥ ಟೈಮಿಂಗ್ ಇತ್ತು ಅಂತ. ಸೊ ದುನಿಯಾ ಸೂಪರ್ ಹಿಟ್ ತಕ್ಷಣ ನಾನು ಫೋನ್ ಮಾಡಿ ಹೇಳಿದೆ, ಭಯ್ಯ ಆ ತಾತಯ್ಯ ಆಶೀರ್ವಾದ ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಿಮ್ಮ ಶ್ರಮೆ. ಸೋ ಹ್ಯಾಪಿ ಫಾರ್ ವಿಜಯ್. ಆ್ಯಂಡ್ ವಿಜಯ್ ಬಂದಿದ್ದು, ಸುದೀಪ್ ಅವ್ರು ಬಂದಿದ್ದು, ಶಿವಣ್ಣ ಅವ್ರು ಬಂದಿದ್ದು, ಗೀತಾ ಅವ್ರು ಬಂದಿದ್ದು, ಇದೆಲ್ಲ ತುಂಬ ಸಂತೋಷ ಆಗ್ತಾ ಇದೆ. ನಮ್ಮ ರಾಜುಗೌಡರು ಆ್ಯಂಡ್ ಚಂದ್ರು ಅವರು, ನಮ್ಮ ಜಿಲ್ಲಾ ಅವರು. ಸೊ ವೆರಿ ಹ್ಯಾಪಿ. ಸೊ ಒಳ್ಳೆ ಟೀಮ್. ಹರಿಕೃಷ್ಣ ಅವರು ಆ್ಯಂಡ್ ಹೆಗ್ಡೆ ಅವರೇ, AK-47 ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ನಮ್ಮ ದೇಶದ ಪ್ರಜೆಗಳಲ್ಲಿ ರೋಷ ಪೌರುಷ ಇರೋ ತನಕ ಯಾರೇ ಬರಲಿ, ಕನ್ನಡದ ಕನ್ನಡಿಗರ ಕೂದಲು ಸಹ ಮುಟ್ಟಕ್ಕಾಗಲ್ಲ. ಸೊ ಜೈ ಭುವನೇಶ್ವರಿ. ಸೊ ಈ ಡೈಲಾಗ್ಸ್ ಹೊಡೆದು ನಾನು ಹ್ಯಾಪಿ ಯಾರಂದರೆ ಮನೆಯಲ್ಲಿ ಡೈಲಾಗ್ ಹೊಡಲ್ಲ ನಾನು. ಸೊ ಒಂದೊಂದು ಸಲ ಮನೆಗೆ ಹೋಗ್ಬಿಟ್ರೆ ಈ ಸೀನ್ಸ್ ಮನೆಗೂ ಡೈಲಾಗ್ ಅಂತ. ಬಟ್ ಡೈಲಾಗೂ ಚಿಕ್ಕ ವಯಸ್ಸಿನಿಂದ ನಾನು ಬಬ್ರುವಾಹನ ಆಗಲಿ, ಕರ್ಣ ಆಗಲಿ, ದುರ್ಯೋಧನ ಆಗಲಿ ಈ ಕ್ಯಾರೆಕ್ಟರ್ಸಲ್ಲಿ ಮಾಡ್ತಾ ಬರುವಾಗ ಐ ಥಿಂಕ್ ಐ ಶುಡ್ ಥ್ಯಾಂಕ್ ಆಲ್ ಮೈ ಡೈರೆಕ್ಟರ್ಸ್ ಆ್ಯಂಡ್ ಎಸ್ಪೆಷಲಿ ಆಲ್ ಮೈ ರೈಟರ್ಸ್. ತುಂಬ ಬೇಜಾರಾಯಿತು ಡೇವಿಡ್ ತೀರೋದ್ರು ಅಂತ ಗೊತ್ತಾದ ಮೇಲೆ. ನಾನು ಆ್ಯಕ್ಚುಲಿ ಹೈದರಾಬಾದಲ್ಲಿದ್ದೆ, ಶೂಟಿಂಗಲ್ಲಿದ್ದೆ.
ಆ ನೈಟ್ ನನಗೆ ಫೋನ್ ಮಾಡಿದರು, ಕೃಷ್ಣ ಥ್ರಿಲ್ಲರ್ ಇವರೆಲ್ಲ, ರವಿ ಶ್ರೀವತ್ಸನ್, ವಾಸು, ವಿಕ್ರಿ ವಾಸು, ಅಯ್ಯೋ ಡೇವಿಡ ಅಪ್ಪ ಅಂತ ಇವಳು ನನಗೆ ಜ್ಞಾಪಕ ಇದೆ. ಇಲ್ಲಿಗೆ ಬಂದು ನನಗೆ ಪೊಲೀಸ್ ಸ್ಟೋರಿ ಫುಲ್ ಸ್ಕ್ರಿಪ್ಟ್ ಹೇಳ್ತಾ ಇದ್ದ. ಸೊ ಸಚ್ ಅ ವಂಡರ್ಫುಲ್ ರೈಟರ್. ಆಲ್ ಮೈ ರೈಟರ್ಸ್, ಆಲ್ ಮೈ ಡೈರೆಕ್ಟರ್ಸ್, ಆಲ್ ಮೈ ಕ್ಯಾಮ್ರಾಮನ್, ಆಲ್ ಮೈ ಟೆಕ್ನಿಕ್ಸ್, ಆಲ್ ಮೈ ಕೋ ಸ್ಟಾರ್ಸ್, ಎಲ್ರಿಗೂ ವಂದನೆ, ಅಭಿವಂದನೆ. ಸೊ ಈ ಕುಂಕುಮ ಭಾಗ್ಯ ಹಿಡಿದು ಇವತ್ತು ಅಲ್ಕಾ ಡಾನ್ ಸಾಯಿ ಕುಮಾರ್ ಫ್ಯಾನ್ ಅಂತ ಈ ಫಿಲ್ಮ್ ತನಕ ಬಂದಿದ್ವಿ. ಇನ್ನು 4 ಒಳ್ಳೆ ಫಿಲ್ಮ್ಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಅಭಿಮಾನ ಹೀಗೆ ಇರಬೇಕು ಅಂತ ಬೇಡ್ಕೋತಾ, ಜೈ ಭುವನೇಶ್ವರಿ, ಜೈ ಕರ್ನಾಟಕ, ಜೈ ಹಿಂದ್. ಇದೆಲ್ಲ ನೀವೆಲ್ಲ ಮಾತಾಡುವಾಗ ಡೌಟ್ ಬಂದು ಕೇಳಿದೆ, ಆ್ಯಕ್ಚುಲಿ ಹಲ್ಕಾ ಅಂದರೆ ಏನಪ್ಪ ಕರೆಕ್ಟ್ ಮೀನಿಂಗ್ ಅಂತ. ಸೊ ಅಂದ್ರೆ ನೊಟೋರಿಯಸ್, ಮಿಸ್ಚೀವಸ್, ಹೋಯ್. ಸೊ ಈ ಥರ ಇದೆ. ಹೋಗೋ ಅಂದರೆ ನಮ್ಮ ಥರ ಡೈಲಾಗ್ಸ್ ಏನಾದರೂ ಹೊಡಿತಾನೆ. ನಾನು ಇಮಿಟೇಟ್ ಮಾಡಲ್ಲ, ಬಟ್ ಇರುತ್ತೆ. ಏನು ಗುರಾಯಿಸ್ತಾ ಇದೆಯಾ ನೀನು ಅದೆಲ್ಲ. ಏಯ್ ಸೊ ಕತೆ ಕೇಳಿದಪ್ಪ ನಾನು, ಇಲ್ಲಾಂದರೆ ನನಗೆ ತುಂಬ ಭಯ ಆಯಿತು. ತಿರ್ಗಾ ವಿ ಹ್ಯಾವ್ ಕ್ರಿಮೇಟೆಡ್ ಒಂದು ಇಮೇಜ್ ಇದೆ, ಆ್ಯಂಡ್ ಆ ಇಮೇಜ್ನ ಖಂಡಿತ ಅವರು ಅಂದ್ಕೊಂಡಿರಲಿಲ್ಲ, ಬಟ್ ಆದರೂ ನನ್ನ ಭಯ ನನಗಿತ್ತು. ಛಲ ಹತ್ರ ಮಾತಾಡುವಾಗ ಛಲ ಕ್ಲಿಯರ್ಲಿ ಆ್ಯಂಡ್ ಚೆನ್ನಾಗಿದೆ. ಬಿಕಾಸ್ ನೀವು ನಂಬಲ್ಲ, ಇವತ್ತು ಬರೋ ನನಗೆ ಯಾರೋ ಬರೆದ್ರು, ಸರ್ ಅರ್ಜುನ್ ರೆಡ್ಡಿ ಈಸ್ ನಥಿಂಗ್ ಬಟ್ ಪೊಲೀಸ್ ಸ್ಟೋರಿ ಅಗ್ನಿ ಸರ್ ಅಂತ. ಯಾರೋ ಒಬ್ಬ ಫ್ಯಾನ್ ನನಗೆ ಬರೆದ, ಅದೇ ಮೂಡಲ್ಲಿ ಇರುತ್ತೆ ಸರ್, ಅದೇ ಇದರಲ್ಲಿ ಇರ್ತಾನೆ ಸರ್ ಅರ್ಜುನ್ ರೆಡ್ಡಿ ಅಂತ. ಆ ಥರ ತುಂಬ ಕ್ಯಾರೆಕ್ಟರ್ಸು ಅಗ್ನಿ ಇನ್ಸ್ಪೈರ್ ಮಾಡಿದ್ದಾನೆ, ಅಗ್ನಿ. ಸೊ ಅಗ್ನಿ ಹ್ಯಾಸ್ ಬಿಕಮ್ ಮೈ ಸೆಕೆಂಡ್ ನೇಮ್ ಆಲ್ಸೋ. ಸೊ ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾವು ಈ ಡಾನ್ ಥರ ಪಾತ್ರಗಳು ತುಂಬ ಮಾಡಿದ್ದೀನಿ. ಆ ಟೈಮಲ್ಲಿ ಅದೇ ಹೇಳ್ತಾ ಇದ್ದೀನಿ, 54 ಫಿಲ್ಮ್ಸ್ ಅಂದರೆ ಇದೆ. ಎಲ್ಲ ಯಾರೋ ಹೇಳ್ತಾ ಇದ್ರು, ಸರ್ ಇಂಥ ಭಾಷೆ ಮಾತಾಡಿದ್ದು ನೀವೇ, ಅಟ್ ದ ಸೇಮ್ ಟೈಮ್ ದೇಶದ ಬಗ್ಗೆ ಆಫ್ಟರ್ ಫ್ರೀಡಮ್ ಫೈಟರ್ಸ್ ಆದಮೇಲೆ ನೀವೇ ಒಂದೇ ಮಾತ್ರ ಇದೆಲ್ಲ ಜಾಸ್ತಿ ಮಾತಾಡಿದ್ದು ನೀವೇ ಅಂತ. ಸೊ 54 ಫಿಲ್ಮ್ಸಲ್ಲಿ ಮ್ಯಾಕ್ಸಿಮಮ್ ಒಂದು 40 ಫಿಲ್ಮ್ಸ್ ಹೀರೋಯಿನ್ಸು ಜೊತೆ ಒಂದು 10-15 ಫಿಲ್ಮ್ಸ್ ಮಾಡಿರ್ಬೋದು. ಮಿಕ್ಕಿದ್ದೆಲ್ಲ ಡೈಲಾಗ್ ಓರಿಯೆಂಟೆಡ್ ಫಿಲ್ಮ್ಸ್, ಆ್ಯಕ್ಷನ್, ಎಮೋಷನ್. ಸೊ ಅಂತ ಒಂದು ಬ್ಯೂಟಿಫುಲ್ ಸ್ಕ್ರಿಪ್ಟ್ ಮಾಡ್ಕೊಟ್ಟಿದ್ದಾರೆ. ಓವರಾಲ್ ಕೇಳಿದ್ದೀನಿ, ನಾನೇನು ಮಾಡ್ತೀನಿ ಅಂತ ನನಗೆ ಹೇಳಿಲ್ಲ. ಸರ್ ಹೇಳ್ತೀನಿ ಸರ್, ವೇಟ್ ಮಾಡಿ ಸರ್, ನೀವು ಬನ್ನಿ ಸರ್ ಅಂತ. ಸೊ ಈಗ ನಾನು ಯಾವಾಗ ಪ್ರಮೋದನ್ ಮೀಟ್ ಮಾಡ್ತೀನಿ, ನಾನು ವೇಟಿಂಗ್ ನಿಮ್ಮ ಥರನೇ. ಬಟ್ ಖಂಡಿತ ಒಂದು ಒಳ್ಳೆಯ ಫಿಲ್ಮ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಂಬಿಕೆ ನನಗೆ.